ಇದ್ದಕ್ಕಿದ್ದಂತೆ ಏನಾಯ್ತು? ವಿಮಾನಗಳು ದಿಢೀರ್ ಕ್ಯಾನ್ಸಲ್ ಆಗ್ತಿರೋದು ಏನಕ್ಕೆ? ನಿಜಕ್ಕೂ ಅಲ್ಲಿ ಆಗ್ತಿರೋದೇನು? ಇಂಡಿಗೋ ವಿಮಾನ ಕಂಪನಿಗೆ ಸಾರ್ವಜನಿಕರ ಹಿಡಿ ಶಾಪ. ಬೇರೆ ಫ್ಲೈಟ್ ಟಿಕೆಟ್ ಕೇಳಿದ್ರೆ 20 ರಿಂದ 30 ಸಾವಿರ ಆಗಿದೆ. ವಧುವರ ಇಲ್ಲೇ ಕೂಡ ರಿಸೆಪ್ಷನ್ ಆಯ್ತು. ತಾಯಿಯ ಚಿಕಿತ್ಸೆ ಕೊಡಿಸಲು ಹೊರಟವರು ವಿಮಾನದ ಒಂದು ನಿಲ್ದಾಣದಲ್ಲೇ ಮಲಗಿದ್ದಾರೆ. ಜನರ ಪರದಾಟ, ಆಕ್ರೋಶ, ಆಕ್ರಂದನ ಮುಗಿಲು ಮುಟ್ಟುವಂತಾಗಿದೆ. ಜೊತೆಗೆ ಅಸಹಾಯಕತೆ ಒಂದು ಕಡೆ ಕೂಡ. ಒಂದು ವಿಮಾನ ಸಂಸ್ಥೆಯ ಎಡವಟ್ಟಿನಿಂದ ಸಾರ್ವಜನಿಕರು ಭಾರತದಾದ್ಯಂತ ಪರದಾಡುವಂತಹ ಸಿಚುವೇಶನ್ ಬಂದೋದಕ್ಕೆ. ಹೌದು, ಇಂಡಿಗೋ ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋದ್ರೆ, ಹೊಸ DGCA ನಿಯಮಗಳ ಅಡಿಯಲ್ಲಿ ಪೈಲಟ್ಗಳು ಮತ್ತು ಕ್ರೂಗಳಿಗೆ ವಾರದಲ್ಲಿ ಕಡಿಯಾದ ವಿಶ್ರಾಂತಿ ಇತ್ತು. ಜೊತೆಗೆ ರಾತ್ರಿ ಹಾರಾಟಗಳಿಗೆ ಮಿತಿ ಆಯಿತು. ಸಿಬ್ಬಂದಿ ಉಲ್ಲೇಖಿತ ಒಂದು ಸಂಖ್ಯೆಗೆ ಸರಿಯಾಗಿ ಸಿದ್ಧವಾಗಲಿಲ್ಲ ಅನ್ನೋದು ನಿಯಮ ಪಾಲನೆಗೆ ಇಂಡಿಗೋ ತನ್ನ ವೇಳಾಪಟ್ಟಿಯನ್ನ ಸರಿಹೊಂದಿಸಲು ಗಟ್ಟಿಯಾದ ಯೋಜನೆ ಇರಿಸದೇ ಇರುವುದಕ್ಕೆ ಕಾರಣವಾಯಿತು. ರೈಟ್ ಶೋಡ್ ಸಮಯದ ಮಿತಿ, ನೈಟ್ ಲ್ಯಾಂಡಿಂಗ್ ನಿಯಮ ಮುಂತಾದ ಕಾರಣಗಳಿಂದ ಏನ್ ಮಾಡ್ತು ಅಂತಂದ್ರೆ ಹಾರಾಟವನ್ನ ನಿಲ್ಲಿಸಿದ ಬೆಂಗಳೂರಲ್ಲಿ ಮಾತ್ರ 102 ವಿಮಾನ ರದ್ದಾಗಿರುವಂತದ್ದು. 52 ಆಗಮ ಆದ್ರೆ 52 ಸಾಗಣೆ ಆಯ್ತು. ಜೊತೆಗೆ ಹೊಸ ಸ್ಟಾಪ್ ಡ್ಯೂಟಿ ಒಂದು ನಿಯಮ, ಸಿಬ್ಬಂದಿಯ ಕೊರತೆ, ಎಲ್ಲೋ ಒಂದು ಕಡೆ ಈ ಇಂಡಿಗೋ ವಿಮಾನ ಸ್ಥಗಿತಗೊಳ್ಳುವಂತೆ ಕಾರಣವಾಯ್ತಾ? ಹೌದು, ಕಳೆದ 3-4 ದಿನಗಳಿಂದ ಜನರು ಪರದಾಡ್ತಿರುವುದು ಎಲ್ಲಿ ಅಂತಂದ್ರೆ ವಿಮಾನ ನಿಲ್ದಾಣದ ಒಂದು ಸ್ಥಳದಲ್ಲಿ ಏನಾಗುತ್ತಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ಅಲ್ಲಿ ಮುಗಿಲು ಮುಟ್ಟುವ ಒಂದು ಆಕ್ರೋಶ, ಆಕ್ರಂದನ ಆಗ್ತಿದೆ. ವಿಮಾನ ಒಂದು ಸಂಸ್ಥೆಯ ಜನರು ಇಡೀ ಶಾಪವನ್ನ ಕೂಡ ಹಾಕ್ತಿದ್ದಾರೆ. ಬೇರೆ ಕಡೆ ಹೋಗಬೇಕಾದವರು ಏನಾಗ್ತಿದ್ದಾರೆ ಅಂದ್ರೆ ಅಲ್ಲೇ ಮಲಗಿರುವುದು ಉಂಟು. ಕಳೆದ 3-4 ದಿನಗಳಿಂದ ಅಸಹಾಯಕ ಪರಿಸ್ಥಿತಿಯಲ್ಲಿ ಜನರು ಇರುವುದು ಯಾವುದೋ ಒಂದು ರೀತಿಯಲ್ಲಿ ಏನಾಗ್ತಿದೆ ಅಂದ್ರೆ ಸಂಸ್ಥೆಗೆ ಇಡೀ ಶಾಪವನ್ನ ಹಾಕ್ತಿದ್ದಾರೆ ಅಂತಕ್ಕಂಥದ್ದು. ಜನ ಏರ್ಪೋರ್ಟ್ ಅಲ್ಲಿ ಮಲಗ್ತಿದ್ದಾರೆ. ಜೊತೆಗೆ ಮದುವೆಗಳು ಕ್ಯಾನ್ಸಲ್ ಆಗ್ತಿದೆ. ಒಂದು ವಿಮಾನಯಾನ ಸಂಸ್ಥೆಯ ಎಡವಟ್ಟಿನಿಂದ ಭಾರತದಾದ್ಯಂತ ಪ್ರಯಾಣಿಕರ ಪರದಾಟ ಕೂಡ ಶುರುವಾಗಿದೆ. ದೆಹಲಿ ಟು ಬೆಂಗಳೂರು ಯಾವುದೇ ವಿಮಾನ ಇಲ್ಲ, ಶಾರ್ಟ್ ಡೌನ್ ಕೂಡ ಆಗಿದೆ. ಏರ್ಪೋರ್ಟ್ ಮಾರ್ಕೆಟ್ ನಂತೆ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿ ನೋಡಿದ್ರಲ್ಲಿ ಸೂಟ್ ಕೇಸ್ಗಳು, ಒಂಥರ ಸಂತೆ ಆಗ್ತಿದೆ ಅಲ್ಲಿಯ ಒಂದು ವಾತಾವರಣ ಅಂತಕ್ಕಂಥದ್ದು. ಇಂಡಿಗೋ ವಿಮಾನ ಹಾರಾಟ ಯಾವುದಕ್ಕೆ ಸ್ಥಗಿತವಾಗಿದೆ ಅಂತಂದ್ರೆ ಡ್ಯೂಟಿ ಟೈಮಿಂಗ್ ಚೇಂಜಿಂಗ್ ಆಗಿರ್ಬೋದು, ಕೆಲಸದ ಸಿಬ್ಬಂದಿಯ ಕೊರತೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಏನಾಗ್ತಿದೆ ಅಂತಂದ್ರೆ ತನ್ನ ಪಾಲನೆಯನ್ನ ಜಾಸ್ತಿ ಮಾಡ್ತಿದೆ. ಅಂದ್ರೆ ನಿಯಮ ಪಾಲನೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆ ವಿಮಾನ ಸಂಸ್ಥೆ ಎಡವಟ್ಟನ್ನ ಮಾಡಿಕೊಳ್ತಾ ಫಸ್ಟ್ ಟೈಮ್ ಏನಾಗ್ತದೆ ಅಂತಂದ್ರೆ ನಾವು ಕೇಳಿದ್ವಿ, ನೋಡಿದ್ವಿ ಕೂಡ, ಮುಂದೆ ಮಾತನಾಡಿಕೊಂಡಿದ್ವಿ ಕೂಡ, ಮುಂದೆ ಆನ್ಲೈನ್ ಅಲ್ಲಿ ಮದುವೆ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಅದು ಹಠಾವತ್ತಾಗಿ ನಡೆದುಕೊಂಡು ಬರ್ತಿದೆ. ಹುಬ್ಬಳ್ಳಿಯಲ್ಲಿ ಒಂದು ಜೋಡಿ ಏನಾಗ್ತದೆ ಅಂದ್ರೆ ರಿಸೆಪ್ಷನ್ ಇಟ್ಕೊಂಡಿದ್ದು ಈ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಟಿವಿಯ ಮುಖಾಂತರ ಏನ್ ಮಾಡ್ತಿದ್ದಾರೆ, ಅಲ್ಲಿ ರಿಸೆಪ್ಷನ್ಗೆ ಅಟೆಂಡ್ ಆಗಿದ್ದಾರೆ. ಎಂತ ಕಾಲ ಬಂತು ನೋಡಿ. ಮದುವೆಗೆ ಗಂಡು ಹೆಣ್ಣು ಇಲ್ಲದೆ ರಿಸೆಪ್ಷನ್ ಅಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ಅದನ್ನ ಮಂಟಪವನ್ನ ಮಾಡಿ ಎಲ್ಲ ಒಂದು ಬಾಂಧವರಿಗೆ ಹೇಳ್ಬಿಟ್ಟು ಮದುವೆಯಾದ ಜೋಡಿಗಳೇ ಇಲ್ಲ. ಅಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಯಾಕಾದ್ರೂ ಮದುವೆ ಬೇಕಿತ್ತೇನೋ, ಇದು ವಿಮಾನ ಸಂಸ್ಥೆ ಮಾಡಿದ ಎಡವಟ್ಟಿನಿಂದ. ಜೊತೆಗೆ ಅಸ್ಥಿಯನ್ನ ಏನ್ ಮಾಡ್ಬೇಕು ಅಂತಂದ್ರೆ ವಾರಣಾಸಿಗೆ ಬಿಡಬೇಕಾಗಿತ್ತು. ಅವರು ಕೂಡ ಫ್ಲೈಟ್ ಅಲ್ಲೇ ಹೋಗ್ಬೇಕಾಗಿತ್ತು. ಕಳೆದ 3-4 ದಿನಗಳಿಂದ ಅಸ್ಥಿಯನ್ನ ಹಿಡ್ಕೊಂಡು ವಿಮಾನದ ಒಂದು ಕಾಯ್ದುಕೊಂಡಿದ್ದಾರೆ. ಯಾವಾಗ ಫ್ಲೈಟ್ ಗಳು ಸ್ಟಾರ್ಟ್ ಆಗುತ್ತೋ ಅನ್ನೋಷ್ಟರ ಮಟ್ಟಿಗೆ. ಇನ್ನು ತಾಯಿಗೆ ಚಿಕಿತ್ಸೆ ಕೊಡಲು ಹೊರಟಿರ್ತಕ್ಕಂತ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ ಫ್ಲೈಟ್ ನ ಕ್ಯಾನ್ಸಲ್ ನಿಂದಾಗಿ ಅಲ್ಲೇ ಮಲಗುವಂತ ಪರಿಸ್ಥಿತಿ ಬಂದಿದೆ. ಎಲ್ಲಿ ನೋಡಿದ್ರಲ್ಲಿ ಜನ, ಊಟದ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಅಲ್ಲಿ ಜನ ಜಂಗುಳಿ. ಯಾವ ತರ ಪ್ರದೇಶ ಆಗಿದೆ ಅಂದ್ರೆ ಮಾರ್ಕೆಟ್, ನಾವು KR ಮಾರ್ಕೆಟ್ ಸಂತೆ ಅಂತೀವಲ್ಲ, ಆ ತರ ಏರ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಸಂತೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗಿದೆ. ಜನ ಹಗಲು ರಾತ್ರಿ ಅನ್ನೋ ಲೆಕ್ಕಿಸದೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನೇನು ಏರ್ಪೋರ್ಟ್ ಅಲ್ಲಿ ವಿಮಾನಗಳು ಸ್ಟಾರ್ಟ್ ಆಗ್ತವೆ ಅಂತ ಕಾಯ್ದುಕೊಂಡು ಕೂತಿದ್ದಾರೆ, ಜಾತಕ ಪಕ್ಷಿಯ ತರ. ಹೌದು, ಅಲ್ಲಿರ್ತಕ್ಕಂಥ ಜನರಿಗೆ ಅಕ್ಷರಶಃ ಏನಾಗ್ತದೆ ಅಂತಂದ್ರೆ ಏನು ನಡೀತಿದೆ ಈ ಫ್ಲೈಟಿನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಇಂಡಿಗೋ ಫ್ಲೈಟ್ ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದೇ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಜನರು ಆಕ್ರೋಶ ಏನ ಮಾಡ್ತಿದ್ದಾರೆ ಅಂದ್ರೆ ಹೊರ ಹಾಕ್ತಿದ್ದಾರೆ. ಜೊತೆಗೆ ಕೆಲವೊಂದು ಜನ ಅಳುತ್ತಿದ್ದಾರೆ ಕೂಡ. ಅಸಹಾಯಕತೆಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫ್ಲೈಟ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಂದ ಹೋಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಎಲ್ಲ ನೋಡಿದ್ರಲ್ಲಿ ಸೂಟ್ ಕೇಸು, ಎಲ್ಲಿ ನೋಡಿದ್ರಲ್ಲಿ ಜನ ಜಂಗುಳಿ, ಎಲ್ಲ ಬೇಕಾದಲ್ಲಿ ಜನ ಮಲಗಿದ್ದಾರೆ. ಇದು ಎಡವಟ್ಟು. ಅಂದ್ರೆ ಇಂಡಿಗೋ ಒಂದು ಸಂಸ್ಥೆ, ವಿಮಾನ ಸಂಸ್ಥೆ ಎಡವಟ್ಟಿನಿಂದ ಇಷ್ಟೆಲ್ಲ ಪರದಾಟ ಆಗಿದೆ. ಡಿಸೆಂಬರ್ 1 ಇದ್ದಕ್ಕಿದ್ದಂತೆ ಇಂಡಿಗೋ ಫ್ಲೈಟ್ ಏನಾಯ್ತು ಅಂತಂದ್ರೆ ಡಿಲೇ ಆಯ್ತು. 100 ವಿಮಾನಗಳು ಕ್ಯಾನ್ಸಲ್ ಆದವು ಡಿಸೆಂಬರ್ 1ರಲ್ಲಿ. ಜೊತೆಗೆ ಡಿಸೆಂಬರ್ 3ಕ್ಕೆ ಏನಾಯ್ತು ಅಂತಂದ್ರೆ 150ಕ್ಕೆ ಏರಿಕೆ ಆಯ್ತು. ಏನ್ ಫ್ಲೈಟ್ ಡಿಲೇ ಆಗ್ತಿತ್ತಲ್ಲ ಅದು ಬಂದಾಗಿತ್ತು. ಡಿಸೆಂಬರ್ 3ಕ್ಕೆ ಏನಾಯ್ತು ಅಂತಂದ್ರೆ ಬೆಂಗಳೂರಲ್ಲಿ 90ಕ್ಕೂ ಹೆಚ್ಚು ಒಂದು ವಿಮಾನ ಏನಾದ್ವು ಅಂತಂದ್ರೆ ಹಾರಾಟವನ್ನ ನಿಲ್ಲಿಸಿದ್ವು. ಜೊತೆಗೆ ಡಿಸೆಂಬರ್ 6ಕ್ಕೆ ಕಂಪ್ಲೀಟ್ ಆಗಿ ಏನಾಯ್ತು ಅಂತಂದ್ರೆ 600 ವಿಮಾನಗಳು ಹಾರಾಟವನ್ನ ನಿಲ್ಲಿಸಿದ್ವು ಒಂದೇ ಒಂದು ದಿನದಲ್ಲಿ. ಇದು ದಾಖಲೆಯ ಒಂದು ದಿನವೇ ಅಂತ ಕೂಡ ಹೇಳ್ಬೋದು. ಇನ್ನು ಟಿಕೆಟ್ ಬೆಲೆ, ಆ ಒಂದು ಫ್ಲೈಟ್ ಅನ್ನ ಬಿಟ್ಟು ಬೇರೆ ಒಂದು ಫ್ಲೈಟ್ ಗಾದ್ರೂ ಹೋಗೋಣ ಅಂತಕ್ಕಂಥ ಒಂದು ಐಡಿಯಾನಾದ್ರೂ ಇಟ್ಕೊಂಡು ಬೇರೆ ಫ್ಲೈಟಿಗೆ ಹೋದ್ರೆ ರೇಟ್ ಅನ್ನ ನೋಡ್ತಿದ್ರೆ 25 ರಿಂದ 30 ಸಾವಿರ ಆಗ್ತದೆ. ಎಲ್ಲಿ ಹೋಗ್ಬೇಕು, ಆ ಜನರ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ
13-14 ಗಂಟೆಗಳ ಒಂದು ತಾಸುಗಟ್ಟಲೆ ಏನ್ ಮಾಡಿದ್ದಾರೆ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಮಲಗಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂದ್ರೆ, ಒಂದು ಬಸ್ ಬರ್ಲಿಲ್ಲ ಅಂದ್ರೆ 2-3 ತಾಸುಗಟ್ಟಲೆ ಏನ್ ಮಾಡ್ತೀವಿ ಅಂತಂದ್ರೆ ಆ KSRTC ಡಿಪಾರ್ಟ್ಮೆಂಟ್ ಗೆ ತುಂಬಾ ಶಾಕ್ ಆಗ್ತೀವಿ. ಏನಾಗಿದೆ ಈ ಬಸ್ ಕಂಡಕ್ಟರ್ಗೆ, ಯಾಕೆ ಬಸ್ ಬಿಡ್ತಿಲ್ಲ, ಬಸ್ ಡ್ರೈವರ್ಗಳು ಯಾಕೆ ಬರ್ತಿಲ್ಲ, ಈ ಡಿಪೋ ಮ್ಯಾನೇಜರ್ಗೆ ಏನಾಗಿದೆ, ಪ್ರತಿಯೊಂದನ್ನು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ 2-3 ತಾಸುಗಟ್ಟಲೆ ಬರೀ ಒಂದು ಬಸ್ಗೆ ವೇಟ್ ಮಾಡ್ತಿರುವಾಗ ಅಷ್ಟೊಂದು ಶಾಪ್ ಹಾಕಿದ್ರೆ 13-14 ಗಂಟೆ ಸತತವಾಗಿ ಅಲ್ಲೇ ಕಾಯ್ತಿದ್ದಾರೆ. ಇನ್ನೇನ್ ಫ್ಲೈಟ್ ಬರುತ್ತೆ ನಾವು ಹೋಗ್ತೀವಿ, ಯಾವಾಗ ಫ್ಲೈಟ್ ಸ್ಟಾರ್ಟ್ ಆಗುತ್ತೋ ಅಂತ ನೋಡ್ತೀವಿ. ಪ್ರತಿಯೊಬ್ಬರು ನ್ಯೂಸ್ ಅನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಇನ್ನೇನ್ ನ್ಯೂಸ್ ಅಲ್ಲಿ ಬರುತ್ತೆ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ಅಂತ. ಅಲ್ಲಿ ಜನರ ಪರಿಸ್ಥಿತಿ ಆ ಮಟ್ಟಿಗಿದೆ. ಅಹಮದಾಬಾದ್ ನಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ, ಇಂಡಿಗೋ ಒಂದು ವಿಮಾನ ಏನಾಯ್ತು ಅಂತಂದ್ರೆ ಹಾರಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಬೆಂಕಿ ಹತ್ಕೊಂತು. ಅಲ್ಲಿರ್ತಕ್ಕಂಥ ಜನರು ಕೂಡ ಸತ್ರು ಅಂತಕ್ಕಂಥದ್ದು. ಆ ಒಂದು ವಿಮಾನ ಏನೋ ದುರಂತವನ್ನ ಸಂಭವಿಸ್ತಲ್ಲ, ಅದರಿಂದ ಏನಾಯ್ತು ಅಂದ್ರೆ ಇಂಡಿಗೋ ಸಂಸ್ಥೆ ಎಲ್ಲೋ ಒಂದ್ ಕಡೆ ಕಟ್ಟುನಿಟ್ಟಾದ ಕ್ರಮವನ್ನ ವಹಿಸಿತು. ಅಂದ್ರೆ ಚೆಕಿಂಗ್ ಮಾಡಲು ಹೊರಟಿತ್ತು, ಯಾವ ಫ್ಲೈಟ್ಗಳು ಎಷ್ಟೆಷ್ಟಿದೆ ಇದೆಲ್ಲ ಪ್ರತಿಯೊಂದನ್ನು, ಜೊತೆಗೆ ನಿಯಮಾವಳಿಗಳನ್ನು ಕೂಡ ಏನ್ ಮಾಡ್ತು ಅಂದ್ರೆ ಚೇಂಜ್ ಮಾಡ್ಕೊಂತು. 8 ಗಂಟೆಗಳ ಕಾಲ ಸತತವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಆ ಒಂದು ಏರ್ಪೋರ್ಟ್ ಸ್ಥಳದಲ್ಲೇ ಇರಬೇಕು. ಈ ತರ ಎಲ್ಲ ನಿಯಮಾವಳಿ ಹಾಕಿದಾಗ ಸಿಬ್ಬಂದಿಯ ಕೊರತೆ ಕೂಡ ಉಂಟಾಯಿತು. ಅಹಮದಾಬಾದ್ ಫ್ಲೈಟ್ ನ ಒಂದು ಎಫೆಕ್ಟ್ ಇಂದ ಅಂತ ಕೂಡ ಹೇಳಬಹುದು. ಜೊತೆಗೆ ಆ ನಿಯಮಾವಳಿಗಳನ್ನ ಚೇಂಜ್ ಮಾಡಿ, ಡ್ಯೂಟಿ ಚೆಕಿಂಗ್ ಮಾಡಿ, ಇದೆಲ್ಲನೂ ಆಗಿರೋದ್ರಿಂದ ಹಿಂದೆ ಇತ್ತು ಆಯ್ತು ಹೋಯ್ತು ಅನ್ನೋಷ್ಟು ಮಟ್ಟಿಗೆ ಏನಾಗಿತ್ತು ಅಂತಂದ್ರೆ ಇಂಡಿಗೋ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಿದ್ರು ಅಂತಕ್ಕಂಥದ್ದು. ಜೊತೆಗೆ ಈ ಸಾರಿ ಸಿಕ್ಕಾಪಟ್ಟೆ ಏನ್ ಮಾಡ್ತಿದ್ದಾರೆ, ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚೆಕಿಂಗ್ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಸಿಬ್ಬಂದಿಗೆ ಏನಾಯ್ತು ಅಂತಂದ್ರೆ ತೊಂದರೆ ಉಂಟಾಯ್ತು ಅಂತಕ್ಕಂಥದ್ದು. ಆ ಒಂದು ತೊಂದರೆಯಿಂದ ಜೊತೆಗೆ ಸಿಬ್ಬಂದಿ ಕೊರತೆ, ಡ್ಯೂಟಿಯ ಒಂದು ಟೈಮಿಂಗು ಇವೆಲ್ಲ ಚೇಂಜ್ ಆಗಿ ಇವತ್ತು ಜನ ಪರದಾಡುವಂತ ಹಂತ ಬಂದಿದೆ. ನಾವು ಕೇಳಿದ್ವಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಎಲ್ಲೋ ಒಂದ್ ಕಡೆ ಫ್ಲೈಟ್ ನಿಂತೋಗಬಹುದು, ಇದು ಒಂದು ಅದ್ಭುತ ಕೂಡ ಅನ್ನಬಹುದು. ಯಾಕಂದ್ರೆ ಇಷ್ಟೊಂದು ಏನಾಗ್ತದೆ ಅಂತಂದ್ರೆ ಇಷ್ಟೊಂದು ಗಲಿಬಿಡಿಯ ವ್ಯವಸ್ಥೆ ಫ್ಲೈಟ್ ಅಲ್ಲಿ ನಾವು ಕಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ದುರಂತ ಆಗುತ್ತೆ ಅಂದ್ರೆ ಫ್ಲೈಟ್ ಇದ್ದಕ್ಕಿದ್ದಂತ ಕ್ಯಾನ್ಸಲ್ ಆಗಿ ಜಂಗುಳಿಯ ರಡಿಯಲ್ಲಿ ಏನಾಗ್ತದೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತದೆ. ಸಂತೆ ತರ ಒಂದು ಇಂಡಿಗೋ ಸಂಸ್ಥೆಯ ನಿಲ್ದಾಣ ಕಾಣ್ತಿದೆ ಅಂತಂದ್ರೆ ಇಷ್ಟರ ಮಟ್ಟಿಗೆ ಜಂಗುಳಿ ಇರಬಾರ್ದು. ಯಾರ್ಯಾರು ಯಾವ ತರನಾದ ಒಂದು ದುಃಖಗಳನ್ನ ಹೊಂದಿರ್ತಾರೋ ಅಲ್ಲಿ, ಅಂದ್ರೆ ಎಲ್ಗೋ ಬೇರೆ ಊರಿಗೆ ಹೋಗ್ಬೇಕಾಗಿರತ್ತೆ, ಜೊತೆಗೆ ಮದುವೆ ಕಾರ್ಯಕ್ರಮಗಳಿಗಿರ್ಬೋದು, ಅಸ್ಥಿ ಒಂದು ಬಿಡ್ಲಿಕ್ಕೆ ಹೋಗಿರ್ಬೋದು, ತಾಯಿ ಆಸ್ಪತ್ರೆಗೆ ಇರ್ಬೋದು, ಅಪಾಯಿಂಟ್ಮೆಂಟ್ ಅನ್ನ ತಗೊಂಡಿರ್ತಾರೆ ಡಾಕ್ಟರ್ ಹತ್ರ. ಇನ್ನೇನ್ ನಾವು ಹೋಗ್ತೀವಿ, ನನ್ನ ತಾಯಿ ಚಿಕಿತ್ಸೆ ಕೊಡಿಸ್ತೀನಿ ಅನ್ನೋ ವರದಲ್ಲಿ ಇದ್ರೆ ಈ ತರ ಆಗಿದೆ. ಕಾಯ್ದು ನೋಡೋಣ, ಇಂಡಿಗೋ ಸಂಸ್ಥೆ ಸಂಪೂರ್ಣವಾಗಿ ಬಂದ್ ಆಗುತ್ತಾ ಅಥವಾ ಹೊಸ ನಿಯಮಾವಳಿಗಳನ್ನ ತಂದುಬಿಟ್ಟು ಮತ್ತೆ ಸ್ಟಾರ್ಟ್ ಆಗುತ್ತಾ, ಅಲ್ಲಿರ್ತಕ್ಕಂಥ ಜನತೆಯನ್ನ ಕರೆದುಕೊಂಡು ಅವ್ರವ್ರಿರೋ ಪ್ರದೇಶದಲ್ಲಿ ತಲುಪಿಸುತ್ತಾ ಅಂತಕ್ಕಂಥದ್ದನ್ನ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.